ಹೆಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಏನು ಅಂತಂದರೆ ಸಿಹಿದು ಹಾಫ್ ಮಂತ್ ಬರ್ಡೇ ವ್ಲಾಗು. ಸೊ ನಾನು ಇದೇ ಡ್ರೆಸ್ನ ವೇರ್ ಮಾಡ್ತಾ ಇರೋದು. ಇದು ಕೂಡ ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದು. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕೇಳಿ. ಲಿಂಕು ಅದು ನಾನು ಯಾವ ಫೋನಲ್ಲಿ ಬುಕ್ ಮಾಡಿದ್ದೆ ಅಂತ ಗೊತ್ತಿಲ್ಲ, ಅದನ್ನೇ ನೆನೆಸ್ಕೊತಾ ಇದ್ದೀನಿ. ಸೊ ನೋಡೋಣ, ನಿಮ್ಗೆ ಲಿಂಕ್ ಬೇಕು ಅಂದರೆ ಸರ್ಚ್ ಮಾಡಿದ್ರಾಯಿತು. ಇವಾಗೆಲ್ಲ ನಾವು ರೆಡಿ ಮಾಡ್ಕೋಬೇಕು. ಇನ್ನೂ ಯಾರೂ ಬಂದಿಲ್ಲ, ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಅವ್ರು ಬಂದಮೇಲೆ ಎಲ್ಲ ರೆಡಿ ಮಾಡಿಕೊಂಡು ತೋರಿಸ್ತೀನಿ. ಆ್ಯಂಡ್ ಎಲ್ಲ ಬುಕ್ ಮಾಡಿದ್ದೀನಿ ಆಲ್ರೆಡಿ, ನೀವು ನೋಡಿದ್ದೀರಾ ಹಿಂದಿನ ಬ್ಲಾಗಲ್ಲಿ. ಸೊ ಅದನ್ನು ಯಾವ ಥರ ರೆಡಿ ಮಾಡ್ತೀವಿ ಅಂತ ಹೇಳಿ ಸ್ವಲ್ಪನೂ ಐಡಿಯಾಸ್ ಇಲ್ಲ, ಗೊತ್ತಿಲ್ಲ ಹೇಗೆ ಬರುತ್ತೆ ಅಂತ ಹೇಳಿ. ನಾನು ಕೂಡ ಕ್ಯೂರಿಯಾಸಿಟಿಯಿಂದ ಇದ್ದೀನಿ, ಯಾಕಂದರೆ ಹಾಫ್ ಮಂತ್ ಬರ್ಡೇ ಅಲ್ವಾ. ನನ್ನ ಎಕ್ಸ್ಪೆಕ್ಟೇಷನ್ ಏನು ಅಂತಂದರೆ ಸ್ವಲ್ಪ ಚೆನ್ನಾಗೇ ಮಾಡೋಣ, ಸೆಲೆಬ್ರೇಷನ್ ಎಲ್ಲ ಗ್ರ್ಯಾಂಡಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಹೇಗೆ ಬರುತ್ತೆ ಏನು ಅಂತ ಹೇಳಿ. ಕೇಕ್ ಆರ್ಡರ್ ಕೊಟ್ಟಿದ್ದೀವಿ, ಬರಬೇಕು. ನೋಡೋಣ, ನಮಗೆ ಟೈಮ್ ಆಗಿ ನಾವೇ ಹೋಗಿ ಬರ್ತೀವೋ ಇಲ್ಲ ಅಂತಂದರೆ ಏನು ಅಂತ. ಹಸು ಗೈಸ್, ಇಷ್ಟೇ ಬಟ್ಟೆ ಎಲ್ಲ ಹಾಕಿದ್ದೋ ಅದು ಬಂದುಬಿಡ್ತಾಯಿತ್ತು, ಅದಕ್ಕೆ ಓಡಿಸ್ದೆ. ಸೊ ಬನ್ನಿ ತೋರಿಸ್ತೀನಿ ಹೇಗೆ ಡೆಕೋರೇಟ್ ಮಾಡಿರ್ತೀವಿ ಏನು ಎತ್ತ ಅಂತ ಎಲ್ಲ ಹೇಳಿ. ಸೊ ನಾನು ರೆಡಿ ಆಗಬೇಕು, ಇನ್ನೂ ರೆಡಿ ಆಗಿಲ್ಲ. ನನ್ನ ತಂಗಿದಿರು ಬಂದಮೇಲೆ ರೆಡಿ ಆಗೋಣ ಅಂತ ಹೇಳಿ ನಾನು, ಅದಕ್ಕೆ ಇನ್ನೂ ರೆಡಿ ಆಗಿಲ್ಲ. ಅವ್ರು ಬಂದಮೇಲೆ ರೆಡಿ ಆಗ್ತೀನಿ. ಒಟ್ಟಿನಲ್ಲಿ ಇದೇ ಡ್ರೆಸ್ಸು. ಅವಳಿಗೆ ಹೇಳಿದ್ದೀನಿ ಒಂದು ಜ್ಯುವೆಲರಿ ತೊಗೋಬಾ ಅಂತ ಹೇಳಿ, ಯಾಕಂದರೆ ನಂದು ಇಲ್ಲಿಲ್ಲ ಯಾವುದೂ ಒಂಥರ ಚಿಕ್ಕ ಥರದ್ದು ಯಾವುದೂ ಇಲ್ಲ, ಆ್ಯಂಡ್ ಸಿಲ್ವರ್ ಥರದ್ದು ಯಾವುದೂ ಇಲ್ಲ. ಹಾಗಾಗಿ ಅವಳಿಗೆ ಹೇಳಿದ್ದೀನಿ, ಅವಳು ಬಂದಮೇಲೆ ತೋರಿಸ್ತೀನಿ. ನಾವು ಫಸ್ಟು 6 ಮಂತ್ ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಸೆಲೆಬ್ರೇಟ್ ಮಾಡೋಣ, ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಹೇಳಿ. ಸೊ ಈ ಥೀಮ್ ಆಲ್ರೆಡಿ ನೀವು ನೋಡಿರ್ತೀರಾ, ನಮ್ಮ ಮುದ್ದು ಮಾಡಿದ್ವಲ್ಲ. ಸೊ ಸೇಮ್ ಅದೇ ಥರ ಥೀಮು, ಸ್ವಲ್ಪ ಚೇಂಜ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ನಾವು ಇದನ್ನು ಟಕ್ ಅಂತಲೇ ಮಾಡಿಬಿಟ್ವಿ, ಜಾಸ್ತಿ ಟೈಮ್ ತಗೊಳ್ಳಿಲ್ಲ. ಸಿಹಿನ ಆಟಾಡಿಸ್ಕೊಂಡು ಹಂಗೆ ಒಂದೆರಡು ಫೋಟೋ ತೊಗೊಂಡ್ವಿ. ನನಗೆ ಒಂದು ಫೋಟೋ ಒಂದು ವೀಡಿಯೋ ಅಷ್ಟೇ ಬೇಕಾಗಿರೋದು, ಚೆನ್ನಾಗಿರೋದು. ಹಾಗಾಗಿ ಏನು ಜಾಸ್ತಿ ತಲೆ ಕೆಡಿಸ್ಕೊಳ್ಳಿಲ್ಲ, ಬೇಗನೆ ಎಲ್ಲ ಮುಗಿಸ್ಕೊಂಡ್ವಿ. ಆ್ಯಂಡ್ ಇನ್ನೊಂದು, ನನ್ನ ತಂಗಿಗೆ ಜಾಸ್ತಿ ಟೈಮ್ ಇರಲಿಲ್ಲ, ಅವಳು ಕೂಡ ಹೊರಡಬೇಕಿತ್ತು. ಬೇಗ ಹೋಗ್ತೀನಿ, ಒಂದು 5 o'clock 5:30 ಅಷ್ಟೊತ್ತಿಗೆಲ್ಲ ಮುಗಿಸು ಅಂತ ಹೇಳಿದ್ಲು. ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲನೂ ಕೂಡ ಮಾಡ್ಕೊಂಡ್ವಿ. ಫಸ್ಟು ನಾವು ದಿವಾನ್ ಕಟ್ ಮೇಲೆ ಮಾಡೋಣ ಅಂದ್ಕೊಂಡ್ವಿ, ಬಟ್ ಯಾಕೋ ಅದು ಅನ್ಕಂಫರ್ಟಬಲ್ ಅಂತ ಫೀಲ್ ಆಯಿತು. ಹಾಗಾಗಿ ಕೆಳಗಡೆ ಮಾಡ್ತಾಯಿದ್ದೀವಿ. ಫಸ್ಟು ನಾವು ಚಾಪೆ ಹಾಸಿ ದೊಡ್ಡ ಬೆಡ್ಶೀಟ್ನ 2 ಹಾಸ್ಕೊಂಡ್ವಿ. ಆಮೇಲೆ ನಾನು ಸ್ಕ್ರೀನೆಲ್ಲ ಬುಕ್ ಮಾಡಿದ್ನಲ್ಲ, ಅದೆರಡನ್ನೂ ಜಾಯಿಂಟ್ ಮಾಡಿ ಸ್ಟಿಕ್ ಮಾಡಬೇಕಿತ್ತು. ಹಾಗಾಗಿ ನಾನು ಸ್ಪೇಸ್ನ ನೋಡ್ಕೋತಾ ಇದ್ದೆ. ಆ್ಯಂಡ್ ಇನ್ನೊಂದು, ಎಲ್ಲನೂ ಕೂಡ ನಾವು ರೀಲ್ಸಿಗೆ ಹೇಗೆ ಬೇಕೋ ಹಾಗೇ ವಿಡಿಯೋ ಮಾಡ್ಕೊಂಡಿದ್ವಿ. ಸೊ ಸ್ವಲ್ಪ ಫೋನ್ನ ಟರ್ನ್ ಮಾಡಿ ನೋಡಿ, ದಯವಿಟ್ಟು ಬೇಜಾರು ಮಾಡ್ಕೋಬಿಡಿ. ಯೂಟ್ಯೂಬ್ಗೆ ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ, ಅಷ್ಟು ಟೈಮ್ ಇರಲಿಲ್ಲ, ಹಾಗಾಗಿ ಅಷ್ಟೇ. ಆ್ಯಂಡ್ ನಾವು ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನಮ್ಮ ತಲೆಯಲ್ಲಿತ್ತು. ಸೊ ಹಾಗೆ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿದ್ವಿ. ಸೊ ಫೈನಲ್ ಲುಕ್ ಹಾಗೇ ಬಂತು. ನಾವು ಸ್ಕ್ರೀನ್ನ 2 ಸೇರಿ ನಾಟ್ ಹಾಕಿ ಮಾಡೋದ್ರಿಂದ ಅದಕ್ಕೆ ಬಲೂನ್ಸು ಜಾಸ್ತಿ ಬೇಕಾಗಲ್ಲ. ಹಾಗಾಗಿ ನಾನು 5 ಬಲೂನ್ಸ್ನ ಜಾಯಿಂಟ್ ಮಾಡಿ ಹಾಕೋಣ ಅಂತ, ಅದು ಒಂದೇ ನಾವಲ್ವಾ ಹಾಕೋದು ಅಂತ ಹೇಳಿ 5 ಬಲೂನ್ಸ್ ಹಾಕ್ತಾಯಿದ್ದೆ. 2 ಪಿಂಕು, 2 ವೈಟು ಮತ್ತು ಒಂದು ಗೋಲ್ಡನ್ ಬಲೂನ್ನ ಮೇಲೆ ಹಾಕೋಣ ಅಂತ ಹೇಳಿ ಕ್ಲೀನಾಗಿ ಊದಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡ್ವಿ. ಆಮೇಲೆ ಕೇಕ್ ಇಸ್ಕೊಬಂದ್ವಿ. ಕೇಕ್ ಅಂತೂ ಸೀರಿಯಸ್ಲಿ ಸೂಪರ್ಬ್ ಆಗಿತ್ತು. ನಾವು ಈ ರೀತಿ ಆರ್ಡರ್ ಕೊಟ್ಟಿದ್ದು, ಸಿಹಿ ಅಂತ ಹೇಳಿ ಬರೆಸಿ, ಆಮೇಲೆ ಆಫ್ ಅಂತ ಹೇಳಿ ಬರ್ಸಿದ್ದೀವಿ. ಆ್ಯಂಡ್ ಇದು ಬಂದು ಚಾಕ್ಲೇಟ್ ಫ್ಲೇವರು, ಒಳಗೆ ಮೇಲೆ ಮಾತ್ರ ಪಿಂಕ್ ಹಾಕಿರೋದು. ನಾವು ಪಿಂಕ್ ಥೀಮೇ ಅಲ್ವಾ ಮಾಡೋದು, ಹಾಗಾಗಿ ಪಿಂಕ್ ಕಲರ್ನೇ ಆರ್ಡರ್ ಕೊಟ್ಟಿದ್ವಿ. ಸಿಹಿ ಅಂತೂ ಸಿಕ್ಕಾಪಟ್ಟೆ ಅಳ್ತಾ ಇದ್ಲು, ಯಾಕಂದರೆ ಅವಳದು ನಿದ್ದೆ ಆಗಿರಲಿಲ್ಲ. ನಾವು ಫಸ್ಟು ಫೋಟೋಶೂಟ್ ಮಾಡಿದ್ವಲ್ಲ, ಅದಾದಮೇಲೆ ಅವಳಿಗೆ ಸ್ವಲ್ಪ ಟೈಮ್ ಕೊಟ್ಟು, ಅಂದರೆ ನಿದ್ದೆ ಮಾಡಿಸಿ ನಾವು ನೆಕ್ಸ್ಟು ಥೀಮ್ನ ರೆಡಿ ಮಾಡಬೇಕಿತ್ತು. ಬಟ್ ನಾವು ಒಟ್ಟಿಗೆ ಮಾಡೋದ್ರಿಂದ ಅವಳಿಗೆ ಸ್ಟ್ರೆಸ್ ಫೀಲ್ ಆಗಿ ಅವಳು ವೆರಿ ಅನ್ಕಂಫರ್ಟಬಲ್ ಫೀಲಲ್ಲಿದ್ಲು. ತುಂಬ ಅನ್ಕಂಫರ್ಟಬಲ್ ಆಯ್ತಿತ್ತು ಅನಿಸುತ್ತೆ ಅವಳಿಗೆ. ಹಾಗಾಗಿ ಅವಳು ಫೋಟೋಸೇ ತೆಗೆಸ್ಕೊಳ್ಳಿಲ್ಲ, ಸಿಕ್ಕಾಪಟ್ಟೆ ಹೇಳ್ತಾವಳೆ, ನೋಡ್ತಾ ಇರ್ಬೋದು ನೀವೇ. ಇದು ಬಂದು ನಾರ್ಮಲ್ ವೀಡಿಯೋ ಮಾಡ್ಕೋತಾ ಇರೋದು ನನ್ನ ಫೋನಲ್ಲಿ. ನನ್ನ ತಂಗಿ ಫೋನಲ್ಲಿ ಫೋಟೋಸ್ ವೀಡಿಯೋಸ್ ಎಲ್ಲ ತೆಗಿತಾ ಇದ್ದಾಳೆ ಅವಳು. ನಾನು ಯೂಟ್ಯೂಬ್ಗೆ ಅಂತ ಮಾಡೋಕ್ಕೆ ಹೇಳಿದ್ದೆ, ಬಟ್ ಅವ್ರು ಈ ರೀತಿ ಮಾಡಿರೋದ್ರಿಂದ ನಾನು ಹೀಗೇ ಜಾಯಿನ್ ಮಾಡಿದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ನಾವು ಒಂದು ಚೂರು ಡೋರ್ ಓಪನ್ ಮಾಡಿಲ್ಲ, ವಿಂಡೋ ಓಪನ್ ಮಾಡಿಲ್ಲ, ಫುಲ್ ಕಂಪ್ಲೀಟು ಕ್ಲೋಸ್ ಆಗಿದೆ ಎಲ್ಲನೂ ಕೂಡ. ಜಸ್ಟ್ ಲೈಟ್ ಅಷ್ಟೇ ಹಾಕಿರೋದ್ರಿಂದ, ಅಂದರೆ ಮನೇಲಿರೋ ಲೈಟಲ್ಲ, ಸ್ಕ್ರೀನ್ಗೆ ಹಾಕಿದ್ದೀವಲ್ಲ ಆ ಲೈಟ್ ಅಷ್ಟೇ ನಾವು ಹಾಕಿರೋದು. ಹಾಗಾಗಿ ಬ್ಲ್ಯಾಕ್ ವಿಡಿಯೋ ಕಾಣಿಸ್ತಾ ಇದೆ. ಈ ವಿಡಿಯೋ ಬಂದು ನನ್ನ ತಂಗಿ ಫೋನಲ್ಲಿ ಮಾಡಿರೋದು, ನೋಡ್ತಾ ಇರ್ಬೋದು ನೀವು. ಈ ರೀತಿ ನಾವು ಡೆಕೋರೇಷನ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನನಗೆ ಸ್ಟಾರ್ಟಿಂಗ್ ಇಷ್ಟ ಆಗಲಿಲ್ಲ, ಬಟ್ ಆಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ನನ್ನ ತಂಗಿ ಇನ್ನೂ ಫೋಟೋಸ್ ವೀಡಿಯೋಸ್ ಕಳಿಸಿರಲಿಲ್ಲ, ಆಮೇಲೆ ಅವಳ ಫೋನಲ್ಲಿರೋದೆಲ್ಲ ಕಳಿಸಿದ್ಲಲ್ಲ, ಆಮೇಲೆ ಎಡಿಟ್ ಮಾಡಿದ್ಮೇಲೆ ಇಷ್ಟ ಆಯಿತು ನನಗೆ. ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಬಟ್ ವ್ಲಾಗ್ ಅಪ್ಲೋಡ್ ಮಾಡೋ ಸ್ವಲ್ಪ ತಡ ಆಯಿತು, ಯಾಕಂದರೆ ಎಡಿಟ್ ಮಾಡಬೇಕಲ್ಲ. ಹಾಗಾಗಿ ಇನ್ನೊಂದು, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ನಾನು ಬುಕ್ ಮಾಡಿರೋದೇನೆ. ಲಿಂಕ್ ಬೇಕು ಅಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ.
ನಾವು ಏನು ರೆಡಿ ಮಾಡಿದ್ವಿ, ಏನು ಡೆಕೋರೇಟ್ ಮಾಡಿದ್ವಿ ಎಲ್ಲ ಹೇಗೆ ಬಂದಿದೆ ಅಂತೇಳಿ ಒಂದು ವಿಡಿಯೋ ಹಾಕ್ತೀನಿ ನೋಡಿ. ಸೊ ಈ ರೀತಿ ನಾವು ಡೆಕೋರೇಟ್ ಮಾಡಿದ್ವಿ 6 ಅಂತ ಹೇಳಿ ಎಲ್ಲನೂ ಕೂಡ ಹಾಕಿದ್ವಿ. ಸೊ ಫೈನಲ್ ಲುಕ್ಕು ಹೀಗೆ ಬಂದಿದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು, ಫುಲ್ ಸ್ಯಾಟಿಸ್ಫೈಡ್ ಆಯಿತು ಹೇಳಬೇಕಂದ್ರೆ. ಆ್ಯಂಡ್ ಇನ್ನೊಂದೇನು ಅಂದರೆ ಅವತ್ತು ನಮ್ಮಮ್ಮ ಇರಲಿಲ್ಲ, ಬೆಂಗಳೂರಿಗೆ ಹೋಗಿದ್ರು. ಸೊ ಅವ್ರು ಬರೋಷ್ಟರಲ್ಲಿ ನಾವು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಬಿಟ್ವಿ. ಅವತ್ತೇ ಬರ್ತಾಯಿದ್ರು, ಬಟ್ ಕೇಕ್ ಕಟ್ಟಿಂಗ್ ಎಲ್ಲ ಆಗೋಯ್ತು. ನನ್ನ ತಂಗಿನೂ ಕೂಡ ಊರಿಗೆ ಹೋಗ್ಲು, ಬಟ್ ಕೇಕ್ ಎತ್ತಿಟ್ಟಿದ್ದು ಅಷ್ಟೇ. ಆ್ಯಂಡ್ ನಮ್ಮ ಅಕ್ಕ ಅಲ್ಲಿಂದನೂ ಕೂಡ 6 ಅನ್ನೋದು ಮತ್ತು ಕ್ವೀನ್ ಹೇರ್ ಬೆಂಡು ಅದನ್ನೆಲ್ಲ ಕೊಟ್ಟು ಕಳಿಸಿದ್ಲು. ಬಟ್ ನಾನು ಅದನ್ನೇನು ಹಾಕೋದಕ್ಕಾಗಲೇ ಇಲ್ಲ. ಹಾಗಾಗಿ ನಮ್ಮ ಅಕ್ಕ ಹಾಕಿ ಫೋಟೋ ತೆಗಿ ಅಂತ ಹೇಳಿದ್ಲು. ಅದನ್ನು ನೆಕ್ಸ್ಟ್ ಡೇ ತೆಗೆದಿದ್ದೀನಿ. ಅದನ್ನು ಕೂಡ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನೋಡಿ. ಆ್ಯಂಡ್ ಇನ್ನೊಂದು ನನ್ನ ತಂಗಿ ನನ್ನ ಮಗಳಿಗೆ ಗಿಫ್ಟ್ ತಂದಿದ್ಲು. ಸೊ ಅದನ್ನು ಕೊಟ್ಲು. ಅದು ನೀವು ಆಲ್ರೆಡಿ ಎಲ್ಲ ನೋಡಿರ್ತೀರ ಆನ್ಲೈನಲ್ಲಿ. ಅದೊಂಥರ ಇವಾಗ ಟ್ರೆಂಡಿಂಗ್ ಅಂತಲೇ ಹೇಳ್ಬೋದು. ಮಕ್ಕಳಿರೋ ಮನೇಲಿ ಅದು ಆಬ್ವಿಯಸ್ಲಿ ಇದ್ದೇ ಇರುತ್ತೆ. ಆ್ಯಂಡ್ ಅವರೆಲ್ಲ ಹೋದ್ಮೇಲೆ ನನ್ನ ಮಗಳು ಮಲ್ಕೊಂಡ್ಳು ನೋಡಿ. ಸೆಲೆಬ್ರೇಷನ್ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ಯಾವ ಸ್ಥಿತಿಲಿದೆ ಅಂತೇಳಿ ಎಲ್ಲ ಈ ರೀತಿ ಎಲ್ಲ ಬಿದ್ದಿತ್ತು. ಸೊ ನಮ್ಮಮ್ಮ ಬಂದು ಇವಾಗ ತಾನೇ 6ನ ತಂದು ಕೊಟ್ಟಿದ್ದಾರೆ. ಎಲ್ಲ ಇದನ್ನೆಲ್ಲ ಎತ್ತಿಟ್ಬಿಡ್ತೀನಿ, ಸಿಹಿನ ಮಲಗಿಸಿ. ಸೊ ಆಮೇಲೆ ತೋರಿಸ್ತೀನಿ ಇನ್ನೇನು ಮಾಡೋದು. ಎಲ್ಲ ತೊಗೊಂಡೋಗಿ ರೂಮ್ಗೆ ಎತ್ತಿಡಬೇಕು ಕ್ಲೀನಾಗಿ. ಸೊ ಎತ್ತಿಟ್ಟು ತೋರಿಸ್ತೀನಿ. ಎಸ್ಕಸ್ ಡೆಕೋರೇಷನ್ ಎಲ್ಲ ಮುಗೀತು ಮತ್ತು ಸೆಲೆಬ್ರೇಟ್ ಎಲ್ಲ ಮಾಡಿದ್ವಿ. ನಾನು ಸಿಹಿ ಮಲ್ಕೊಬಿಟ್ಟಿದ್ದೆ, ಇವಾಗ ಜಸ್ಟ್ ಎದ್ದಿದ್ದೀನಿ. ನನಗೆ ಸಿಕ್ಕಾಪಟ್ಟೆ ಒಂಥರ ನಿದ್ದೆ ಬಂದಂಗಾಗಿತ್ತು. ನಾನು ಎಷ್ಟೋ ದಿನಗಳಾಗಿತ್ತು ನಾನು ಯಾವುದೋ ಒಂದು ಕ್ರೀಮ್ ಇಟ್ಕೊಂಡಿದ್ದೆ. ಯಾವಾಗ ಸೀಮಂತು ಟೈಮಲ್ಲಿ ಏನೋ ತೊಗೊಂಡಿದ್ದು, ಅದನ್ನು ಹಾಕೋಬಿಟ್ಟಿದ್ದೆ. ಫುಲ್ಲು ಒಳ್ಳೆ ಬೂದಂಗೆ ಕಾಣಿಸ್ತಾ ಇತ್ತು. ಸಿಹಿಗಿಂತ ನಾನೇ ಸ್ವಲ್ಪ ಬ್ರೈಟಾಗಿ ಕಾಣಿಸ್ತಾಯಿದ್ದೆ ಅದು ಹಾಕೋಬಿಟ್ಟು. ಫುಲ್ ಫೇಸು ಈಗಲೇ ಕಲರ್ ಇದ್ದೀನಲ್ವ, ಆ ಕ್ರೀಮ್ನು ಹಾಕ್ಕೊಂಡಾಗ ಸ್ವಲ್ಪ ಫೇಸ್ ಒಂಥರ ಬೂದ್ ಥರನೇ ಕಾಣಿಸ್ತಾ ಇತ್ತು. ಅದಕ್ಕೆ ಇವಾಗ ಜಸ್ಟು ನಾನು ಮುಖ ತೊಳ್ಕೊಂಡು ಬಂದೆ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಓದ್ ಬ್ಲಾಗಲ್ಲಿ ನೀವು ನೋಡಿದ್ರಲ್ಲ, ನಾನು ಕೊರಿಯರ್ನ ಬಂದು ಮಾಡಲಿಲ್ಲ. ಬಿಕಾಸ್ ಯಶಿಕುನ್ ಬರ್ಡೇಗೆ ಜಸ್ಟು 2 ಡೇಸ್ ಅಷ್ಟೇ ಇತ್ತು. ಕೊರಿಯರ್ ಮಾಡಿದ್ರೆ 3-4 ಡೇಸ್ ಆದರೂ ತೊಗೊಳುತ್ತೆ ಅಂತ ಹೇಳಿದ್ರು. ಆಮೇಲೆ ಬರ್ಡೇ ದಿನ ಹೋಗಲ್ಲ ಅಂತ ಹೇಳಿ ಒಂದಿನದ ಮಟ್ಟಿಗೆ ನಮ್ಮ ಅಮ್ಮನೇ ಹೋಗಿ, ಸೊ ಒಂದಿನದ ಮಟ್ಟಿಗೆ ಹಿಂಗೆ ಹೋಗಿ ಹಿಂಗೆ ಬಂದರು. ನಮ್ಮ ಅಮ್ಮನೂ ಕೂಡ ನಮ್ಮ ಅಕ್ಕ ಅವಳು ನಮ್ಮ ಯಶಿಕುನ್ ಬರ್ಡೇನೂ ಕೂಡ 6 ಇಯರ್ಸು. ಸೊ ಹಾಗಾಗಿ ಅವಳು 6 ಅನ್ನೋದೆಲ್ಲ ತೊಗೊಂಡಿದ್ಲು. ಮತ್ತು ಕ್ವೀನ್ದು ಕಿರೀಟ ಎಲ್ಲ ತೊಗೊಂಡಿದ್ಲು ಅವಳು. ಸೊ ಅದನ್ನೆಲ್ಲ ಕೊಟ್ಟು ಕಳಿಸಿದ್ದಾಳೆ. ಗೊತ್ತಿಲ್ಲ ನಾನು ಅದನ್ನು ಇವಾಗ ಹಾಕಿ ಫೋಟೋ ತೆಗಿಯೋದಕ್ಕಾಗುತ್ತೋ ಆಗಲ್ವೋ ಅಂತ ಹೇಳಿ. ಅದಕ್ಕೆ ನೆಕ್ಸ್ಟ್ ಡೇ ಹಾಕಿ ಫೋಟೋ ತೆಗಿತೀನಿ, ವಿಡಿಯೋ ಎಲ್ಲ ಮಾಡ್ತೀನಿ. ಯಾಕಂದರೆ ಇವಾಗ ಬಲೂನ್ ಡೆಕೋರೇಷನ್ ಏನು ಮಾಡಿದ್ದೀನಿ ಅದು ಎಲ್ಲ ಇನ್ನೂ ಹಂಗೆ ಇದೆ. ತೋರಿಸ್ತೀನಿ. ಅದಕ್ಕೆ ಇನ್ನೊಂದೆರಡು ಬಲೂನ್ ಅಂಟಿಸ್ಬಿಟ್ರೆ ಮುಗಿಯುತ್ತೆ. ಸೊ ತೋರಿಸ್ತೀನಿ ಬನ್ನಿ ಇನ್ನೂ ಹೆಂಗಿದೆ ಅಂತ. ನಾನೆಲ್ಲನೂ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು ನೀವು, ಎಲ್ಲನೂ ಫುಲ್ ಒಂದು ದಿವಾನ್ ಕಟ್ ಮೇಲೆ ಹಾಕ್ಬಿಟ್ಟೆ, ಯಾಕಂದರೆ ನಾಳೆಗೂ ಬೇಕು ಅಲ್ವಾ ಅಂತ ಹೇಳಿ. ಆ್ಯಂಡ್ ಇಷ್ಟನ್ನು ಮಾತ್ರ ಇಲ್ಲೇ ಬಿಟ್ಟಿದ್ದೆ. ನಾಳೆ ಫೋಟೋಸ್ ತೆಗಿಬೇಕಲ್ಲ, ಆವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅದನ್ನು ಮಾತ್ರ ಅಷ್ಟೇ ಬಿಟ್ಟಿದ್ದೆ. ಸೊ ನಮ್ಮ ಸಿಹಿ ಈ ರೀತಿ ಆಟ ಆಡ್ತಾಯಿದ್ಲು. ಇವಾಗ ಸಿಹಿಗೆ ಹೆಂಗೆ ಅಂತಂದರೆ ಬಟ್ಟೆಗಳು ಚೇಂಜ್ ಮಾಡ್ತಾನೆ ಇರಬೇಕು, ಅದು ಒದ್ದೆ ಮಾಡ್ಕೋತಾನೆ ಇರ್ತಾಳೆ. ಹಾಗಾಗಿ ಇವಾಗ ಆಲ್ರೆಡಿ ಬರ್ಡೇ ಎಲ್ಲ ಮುಗಿದ್ಮೇಲೆ ಒಂದು 3 ಟೀ ಶರ್ಟ್ ಆಯ್ತೇನೋ ಸಿಹಿಗೆ. ನಾನು ಅದನ್ನು ಬುಕ್ ಮಾಡ್ತಾಯಿದ್ದೆ, ಅದು ಕ್ವೀನ್ ಅನ್ನೋದನ್ನು, ಕ್ವೀನ್ದು ಕಿರೀಟ ಬರುತ್ತಲ್ಲ ಅದನ್ನು ಬುಕ್ ಮಾಡ್ತಾಯಿದ್ದೆ. ಅದರೊಳಗೆ ಕೂದಲಿಲ್ವಲ್ಲ, ಬುಂಡೆ ಅಲ್ವಾ, ಚೆನ್ನಾಗಿ ಕಾಣಿಸಲ್ಲ ಅಂತ ಹೇಳಿ ಬುಕ್ ಮಾಡಿರಲಿಲ್ಲ ಅಷ್ಟೇ. ಇಲ್ಲಾಂದ್ರೆ ಅದನ್ನು ಮಾಡ್ತಾಯಿದ್ದೆ. ಸೊ ಅವಳೇ ಕೊಟ್ಟು ಕಳಿಸ್ತಿದ್ದಾಳೆ. ಅವಳು ಹಾಕೋದು ಮರ್ತುಬಿಟ್ಲಂತೆ ನಮ್ಮ ಯಶಿಕುಂಗೆ. ಅದನ್ನು ಕೊಟ್ಟು ಕಳಿಸ್ತಾಳೆ. ನೋಡೋಣ ಹಾಕಿ ನೋಡ್ತೀನಿ ಹೆಂಗೆ ಕಾಣಿಸ್ತಾಳೆ ಏನು ಅಂತೇಳಿ. ಸೊ ಅದನ್ನು ವಿಡಿಯೋ ಮಾಡ್ತೀನಿ. ನಾಳೆ ಅಂದರೆ ಇವತ್ತು ನಾನು ಏನು ಡೆಕೋರೇಷನ್ ಮಾಡಿದ್ದೀನಿ ಇವಾಗ ನೀವು ನೋಡಿದ್ರಲ್ಲ, ಅದೇ ಡೆಕೋರೇಷನ್ ಇರೋದಿಲ್ಲ. ಯಾಕಂದರೆ ಮತ್ತೆ ಅದೇ ಥರ ಮಾಡೋದಕ್ಕಾಗಲ್ಲ. ಈಗೆಲ್ಲ ತೆಗೆದುಬಿಟ್ಟಿದ್ದೀನಿ ಆಲ್ರೆಡಿ ನಾನು. ಅದಕ್ಕೆ ಅದು ಬೇರೆ ಥರ ನಮ್ಮ ಮುದ್ದನ್ನ ಕೂರಿಸಿದ್ನೆಲ್ಲ ಚೇರ್ ಹಾಕಿ, ಆ ಥರ ಚೇರ್ ಮೇಲೆ ಹಾಕಿ ಕೂರಿಸ್ಬಿಟ್ಟು ತೆಗಿತೀನಿ ನಾಳೆನೇ. ಆದರೆ ಇನ್ನು ಇವಾಗ ಆಗಲ್ಲ, ಇವಾಗಲೇ ಫುಲ್ಲು ಟೈರ್ಡ್ ಫೀಲ್ ಥರ ಆಗೈತೆ. ಸೊ ನಾಳೆ ತೆಗಿತೀನಿ, ಆ ಕ್ಲಿಪ್ಪಿಂಗ್ನೇ ಆ್ಯಡ್ ಮಾಡ್ತೀನಿ. ಸೊ ಇವತ್ತು ಈ ವಿಡಿಯೋ ಇಷ್ಟೇ. ನಾಳೆ ಈ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಇದು ಬಂದು ನೆಕ್ಸ್ಟ್ ಡೇ ವಿಡಿಯೋ. ನಮ್ಮ ಅಕ್ಕ ಹೇಳಿದ್ಲಲ್ಲ, ಅದು ಕ್ವೀನ್ದು ಕಿರೀಟ ಹಾಕಿ ಫೋಟೋ ತೆಗಿ ಅಂತ ಹೇಳಿ. ಹಾಗಾಗಿ ನಾನು ಎಲ್ಲನೂ ಕೂಡ ಎತ್ತಿಟ್ಟಿದ್ದೆ. 6 ಅನ್ನೋದು ಕೂಡ ಕೊಟ್ಟು ಕಳಿಸಿದ್ಲು. ಅದನ್ನೆಲ್ಲ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಅಂದರೆ ನಾರ್ಮಲ್ ಬ್ಯಾನರ್ ಎಲ್ಲ ಹಾಗೇ ಹಾಕಿದ್ದೆ. ಅದಾದಮೇಲೆ ಜಸ್ಟು 6 ಅನ್ನೋದನ್ನು ಸ್ಟಿಕ್ ಮಾಡಿ, ಆ್ಯಂಡ್ ಕೆಳಗಡೆ ಒಂದು ಚೇರ್ ಇತ್ತು, ನಮ್ಮ ಮುದ್ದು ಬರ್ಡೇ ಹಾಕಿದ್ವಲ್ಲ ಹಾಫ್ ಬರ್ಡೇಲಿ, ಅದೇ ಚೇರ್ಗೆ ಒಂದು ವೈಟ್ದು ಅದೇ ಡೆಕೋರೇಟಿವ್ದು ಶೀಟ್ ತೊಗೊಂಡಿದ್ವಲ್ಲ ಬ್ಲ್ಯಾಂಕೆಟ್ ಥರ. ಸೊ ಅದನ್ನು ಈ ರೀತಿ ಹಾಕ್ಕೊಂಡು ಬಲೂನ್ಸ್ ಎಲ್ಲ ಸುತ್ತ ಇಟ್ಕೊಂಡಿದ್ದೀನಿ. ಜಸ್ಟ್ ಅವಳನ್ನ ಕೂರಿಸಿ ಫೋಟೋ ತೆಗಿಯೋಣ ಅಂತ ಹೇಳಿ. ನಮ್ಮಕ್ಕಂಗೆ ಕಿರೀಟ ಹಾಕಿ ಫೋಟೋ ಬೇಕಿತ್ತು. ಅಂದರೆ ಅವಳು ಯಶಿಕಂಗೆ ಹಾಕಬೇಕು ಅಂತ ತೊಗೊಂಡ್ಲು, ಬಟ್ ಹಾಕೋದಕ್ಕಾಗಲಿಲ್ಲ, ಮರ್ತ್ಕೊಬಿಟ್ಲು. ಅದಕ್ಕೆ ಸಿಹಿಗಾದರೂ ಹಾಕಿ ಫೋಟೋ ಕಳಿಸು ಅಂತ ಹೇಳಿದ್ಲು. ಹಾಗಾಗಿ ಕಿರೀಟನ ಹಾಕಿದ್ದೀನಿ ಅವಳಿಗೆ. ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು ಅದರಲ್ಲಿ. ನಾನು ಚೆನ್ನಾಗಿ ಕಾಣಲ್ಲ, ಕೂದಲಿಲ್ವಲ್ಲ ಅಂತ ಹೇಳಿ ನಾನು ಬುಕ್ ಮಾಡಿಲ್ಲ.
ಕೂದಲಿದ್ದಿದ್ರೆ ನಾನು ಅದನ್ನು ತರಿಸ್ತಾ ಇದ್ದೆ, ಕೂದಲಿಲ್ವಲ್ಲ ಅಂದ್ಬಿಟ್ಟೇಳಿ ಸುಮ್ಮನಾಗ್ಬಿಟ್ಟೆ. ಕೊನೆಗೆ ಹೋದು ನಮ್ಮ ಅಕ್ಕನ ಕಡೆಯಿಂದ ಸಿಕ್ತು ಅವಳಿಗೆ, ಅದಕ್ಕೆ ಹಾಕಿ ಫೋಟೋಸ್ ತೆಗೆದೆ. ಇದು ಆಮೇಲೆ ನನಗೂ ಕೂಡ ಕೂತ್ಕೊಂಡಿರೋದು ಒಂದು ಫೋಟೋ ಬೇಕಿತ್ತು, ಫೀಲ್ ಆಯ್ತಿತ್ತಲ್ಲ, ಸೊ ಅದು ಒಂದು ಫೋಟೋ ತಗೊಂಡೆ. ಚೆನ್ನಾಗಿ ಬಂತು ಎಲ್ಲ ಫೋಟೋಸೂ ಕೂಡ. ಅದೇ ಆಲ್ರೆಡಿ ನಾನೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಒಂದು ಸಲ ಹೋಗಿ ಚೆಕ್ಔಟ್ ಮಾಡಿ. ಆ್ಯಂಡ್ ಆಮೇಲೆ ಇನ್ನೊಂದು ಸಿಹಿ ವಿತೌಟ್ ಸಪೋರ್ಟ್ ಕೂತಿದ್ಲು, ನಾನೇನು ಅವಳನ್ನ ಹಿಡ್ಕೋಬೇಕಾಗಿರಲಿಲ್ಲ, ಆರಾಮ್ಸಾಗಿ ಕೂತಿದ್ಲೋಳು. ನಂಗೆ ಅದೇ ಖುಷಿ ಆಯಿತು. ಬಲೂನ್ಸ್ ಎಲ್ಲ ಇನ್ನೇನು ವೇಸ್ಟು ಅಂತ ಹೇಳಿ ಈಚೆ ಆಟಾಡೋ ಮಕ್ಕಳಿಗೆಲ್ಲ ಕೊಟ್ಬಿಟ್ಟೆ. ಅವರು ಸೈಕಲ್ಗೆ ಈ ರೀತಿ ಡೆಕೋರೇಟ್ ಮಾಡಿಕೊಂಡು ಆಟಾಡ್ತೀವಿ ಅಂತಂದರು. ನಾನು ಹಂಗೂ ಅಂಟಿಸ್ಕೊಟ್ಟೆ, ಅದು ಗಾಳಿಗೆ ಸೈಕಲ್ ಹೊಡ್ಕೊಂಡು ಹೋಯ್ತಾರಲ್ಲ, ಆಗ ಗಾಳಿಗೆ ಅದು ಬಿದ್ದು ಹೋಯ್ತಾಯಿತ್ತು. ಆಮೇಲೆ ಅವರು ಟೇಪ್ ಹಾಕ್ಕೊಂಡು ಅಂಟಿಸ್ಕೊತೀವಿ ಬಿಡಿಯೋಕೆ ಅಂದ್ಬಿಟ್ಟು ಎತ್ಕೊಂಡು ಹೋಗ್ತಾಯಿದ್ರು. ಕೊಟ್ಬಿಟ್ಟೆ, ಎಲ್ಲ ಸುಮ್ಮನೆ ವೇಸ್ಟ್ ಅಲ್ವಾ ಅಂತ ಹೇಳಿ. ಆಮೇಲೆ ನಮ್ಮಮ್ಮ ತೊಗರಿಕೆ ಹಾಕಿ ಉಪ್ಸಾರು ಮಾಡಿದರು. ಸೊ ಅದನ್ನು ಊಟ ಮಾಡಿಕೊಂಡು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಲವ್ ಯು ಆಲ್, ಬೈ, ಥ್ಯಾಂಕ್ ಯು ಫಾರ್ ವಾಚಿಂಗ್.